ಈ ಎಲ್ಲ ಪ್ರಶ್ನೆಗಳನ್ನ ಸುಮಾರು 10 ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಟ್ ಯಾವುದಕ್ಕೂ ಸಮರ್ಪಕವಾದಂತಹ ಉತ್ತರ ಎಚ್ ಡಿ ರೇವಣ್ಣ ಅವರಿಂದ ಬಂದಿಲ್ಲ. ಬಟ್ ಇದೆಲ್ಲದರ ಮಧ್ಯೆ ರೇವಣ್ಣ ಬಂಧನದ ಬೆನ್ನಲ್ಲಿ ಅವರ ಪತ್ನಿ ಭವಾನಿ ರೇವಣ್ಣ ಅವರನ್ನ ಭೇಟಿಯಾಗಿದೆ ದಳ ಬಳಗ. ಭವಾನಿ ರೇವಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ ಜೆಡಿಎಸ್ನ ಮುಖಂಡರು. ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಲಿಂಗೇಶ್, ಸಿಎನ್ ಬಾಲಕೃಷ್ಣ ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಪ್ರಸ್ತುತ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜೆಡಿಎಸ್ನ ನಾಯಕರು ಭವಾನಿ ರೇವಣ್ಣ ಅವರಿಗೆ ಧೈರ್ಯವನ್ನ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜೆಡಿಎಸ್ ನಾಯಕರು ಭವಾನಿ ರೇವಣ್ಣ ಅವರನ್ನ ಮೀಟ್ ಆದಂಥ ದೃಶ್ಯ ಇದು. ಆ ಎಕ್ಸ್ಕ್ಲೂಸಿವ್ ಫೋಟೋನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಎಚ್ ಡಿ ರೇವಣ್ಣ ಅರೆಸ್ಟ್ ಆದಂತಹ ನಂತರದಲ್ಲಿ, ಪ್ರಜ್ವಲ್ ರೇವಣ್ಣ ನಾಪತ್ತೆಯಾದಂತಹ ನಂತರದಲ್ಲಿ ಭವಾನಿ ರೇವಣ್ಣ ಅವರ ಮನೆಯಲ್ಲಿ ನಿನ್ನೆ ಅವರು ಇದ್ದಂತಹ ಸಂದರ್ಭದಲ್ಲೇ ಮಹಜರಾಗಿತ್ತು ಹೊಳೆನರಸೀಪುರದಂತಹ ಮನೆಯಲ್ಲಿ. ಈಗ ಅದೇ ಮನೆಯ ಫೋಟೋನ ಗಮನಿಸ್ತಾ ಇದ್ದೀರಿ. ಭವಾನಿ ರೇವಣ್ಣ ಅವರಿದ್ದಾರೆ. ಅವರನ್ನ ಜೆಡಿಎಸ್ನ ನಾಯಕರು ಲಿಂಗೇಶ್ ಸೇರಿದಂತೆ ಜೆಡಿಎಸ್ನ ನಾಯಕರು ಮೀಟ್ ಆಗಿದ್ದಾರೆ. ಧೈರ್ಯವನ್ನ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ನಿಮಗೆ ಲಭ್ಯವಾಗಿರುವಂತಹ ಫೋಟೋ, ನೀವು ಕಳುಹಿಸಿರುವಂತಹ ಫೋಟೋ, ಇದು ಎಕ್ಸ್ಕ್ಲೂಸಿವ್ ಫೋಟೋ. ಎಚ್ ಡಿ ರೇವಣ್ಣ ಅರೆಸ್ಟ್ ಆದಂತಹ ನಂತರದಲ್ಲಿ, ಎಲ್ಲ ಪ್ರಕರಣಗಳು ನಡೆದಂತಹ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭವಾನಿ ರೇವಣ್ಣ ಅವರನ್ನು ನಾವು ನೋಡ್ತಾ ಇದ್ದೀವಿ. ಅವರ ಪಕ್ಷದವರು ಹೋಗಿ ಮೀಟ್ ಆಗಿದ್ದಾರೆ, ಚರ್ಚೆಯನ್ನ ಮಾಡ್ತಿದ್ದಾರೆ. ಏನ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ತಮಗೆ? ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾರಂತದ್ದು. ಹಾಸನದಲ್ಲಿ ಮೊದಲಿಗೆ ಏನು ಜೆಡಿಎಸ್ ಶಾಸಕರಾದಂತಹ ಸಿಎನ್ ಬಾಲಕೃಷ್ಣ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಅವರು ಮೊದಲಿಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ಅಸಮಾಧಾನ ಅವರಾಗ್ತಾರೆ. ಅಂದ್ರೆ ಎಸ್ಐಟಿ ಬಗ್ಗೆ. ಎಸ್ಐಟಿ ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಕಿಡ್ನಾಪ್ ಸಂಬಂಧಪಟ್ಟಂತೆ ರೇವಣ್ಣ ಅವ್ರದ್ದು ಯಾವುದೇ ರೀತಿ ಪಾತ್ರ ಇಲ್ಲ ಅಂತಾನು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಇದಲ್ಲದೆ KR ನಗರ ಶಾಸಕರು ಕಂಪ್ಲೇಂಟ್ ಅನ್ನ ಕೊಡ್ತಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇರ್ತಾರೆ. ಇದಲ್ಲದೆ ಇದು ದೇವೇಗೌಡರು ಮನೆಗೆ ಹೋಗಿದ್ದು ರೇವಣ್ಣ ಅಲ್ಲಿ ಔತ್ಕೊಳಕ್ ಹೋಗಿರ್ಲಿಲ್ಲ. ದೇವೇಗೌಡರು ಮನೆಗೆ ಹೋಗಿದ್ದು ತಾಯಿ ಮತ್ತೆ ತಂದೆಯನ್ನ ಮಾಜಿ ಸಚಿವ ರೇವಣ್ಣ ಅವರು ದೇವ್ರ ತರ ನೋಡ್ತಾರೆ. ಅವರ ಬಳಿ ಆಶೀರ್ವಾದನ ಪಡೆಯಕ್ ಹೋಗಿದ್ದು, ಅವ್ರ ಬಗ್ಗೆ ಮಾತಾಡಕ್ ಹೋಗಿರ್ತಾರೆ. ಅಲ್ಲೋಗಿ SIT ಅಧಿಕಾರಿಗಳು ಸಹ ಹೋಗಿರ್ತಾರೆ. ಅಲ್ಲಿ ಔತ್ಕೊಳಕ್ ಹೋಗಿಲ್ಲ ಅನ್ನೋದನ್ನ ಸಹ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ತದನಂತರ ಸುದ್ದಿಗೋಷ್ಠಿ ಮುಗಿದ ನಂತರ ಹಾಸನದ SP ಮೊಹಮ್ಮದ್ ಸುಜಿತಾ ಬಳಿ ಹೋಗ್ತಾರೆ. ಅಲ್ಲಿ ಕೆಲವೊಂದು ಚರ್ಚೆ ಮಾಡ್ತಾರೆ. ಅಂದ್ರೆ ದಿನಕ್ಕೊಂದು ಅಶ್ಲೀಲ ಏನು ವಿಡಿಯೋಗಳಿದೆ, ವೈರಲ್ ಆಗ್ತಾ ಇದೆ, ಫೋಟೋಗಳು ವೈರಲ್ ಆಗ್ತಾ ಇದೆ. ಇದರಿಂದ ಮಹಿಳೆಯರ ಮಾನ ಹರಾಜು ಹಾಕೋ ಪರಿಸ್ಥಿತಿ ಕೂಡ ಹಾಸನ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ತಾವು ಸೂಕ್ತವಾದ ಕ್ರಮವನ್ನ ಕೈಗೊಳ್ಬೇಕು. ಯಾರು ಈ ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ ಅವರು ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಬೇಕು ಅನ್ನೋ ಒಂದು ಮನವಿ ಕೂಡ ಮಾಡ್ತಾರೆ. ತದನಂತರ ಏನು JDS ಜಿಲ್ಲಾಧ್ಯಕ್ಷ ಲಿಂಗೇಶ್ ಹಾಗೂ ಸಿಎನ್ ಬಾಲಕೃಷ್ಣ ಹೊಳೆನರಸೀಪುರಕ್ಕೆ ಹೋಗ್ತಾರೆ. ಹೊಳೆನರಸೀಪುರಕ್ಕೆ ಹೋಗಿ ಕಳೆದ 4-5 ದಿನಗಳಿಂದ ಹೊಳೆನರಸೀಪುರದ ಮನೆಯಲ್ಲಿ ಒಂಟಿಯಾಗಿ ಭವಾನಿ ರೇವಣ್ಣ ಅವರು ಕಾಲ ಕಳೀತಾ ಇದ್ದಾರೆ. ಇದಲ್ಲದೆ ಹೊಳೆನರಸೀಪುರ ಸುತ್ತಮುತ್ತಲೂ ಅಷ್ಟೇ ಸಾರ್ವಜನಿಕರು ಸಾಕಷ್ಟು ಅಸಮಾಧಾನವನ್ನ ಹೊರ ಹಾಕ್ತಾರಂಥದ್ದು. ಭವಾನಿ ರೇವಣ್ಣನು ಕೂಡ ಮನೆಯಿಂದ ಹೊರ ಬರ್ತಾ ಇಲ್ಲ. ಕೂಡ್ಲೆ ಅಲ್ಲಿ ಹೋದ್ರು. ಅಲ್ಲಿ ಹೋಗಿ ಏನೇನು ಬೆಳವಣಿಗೆಗಳು, ಪ್ರಸ್ತುತ ಬೆಳವಣಿಗೆ ಏನೇನಾಯ್ತು, ಮತ್ತೆ ತಾವೆಲ್ಲ ಏನ್ ಮಾಡ್ತಾ ಇದಾರೆ, ಇದ್ರ ಬಗ್ಗೆನೂ ಕೂಡ ಭವಾನಿ ರೇವಣ್ಣ ಅವರಿಗೆ ವಿಷಯವನ್ನು ತಿಳಿಸು. ಇದಲ್ಲದೆ ಭವಾನಿ ರೇವಣ್ಣ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಕೂಡ ಸ್ಥಳೀಯ ಏನು ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಜಿಲ್ಲಾಧ್ಯಕ್ಷ ಲಿಂಗೇಶ್ ಮಾಡಿರುವಂತದ್ದು. ವಿದ್ಯಾ, ಕಿರಣ್, ಫೋಟೋದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಭವಾನಿ ರೇವಣ್ಣ ಅವರ ಖದರ್ ನೀವು ಗಮನಿಸಿರ್ತೀರಿ, ರಾಜ್ಯ ಗಮನಿಸಿದೆ. ಹಾಸನದ ಪ್ರತಿನಿಧಿ ನೀವು, ಸಾಕಷ್ಟು ವರ್ಷಗಳಿಂದ ಭವಾನಿ ರೇವಣ್ಣ ಅವರನ್ನ ನೋಡಿದ್ದೀರಿ. ಬಟ್ ಆಗ ನೋಡಿದ್ದಕ್ಕೂ ಈಗ ನೋಡ್ತಾ ಇರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದ್ದ ಕಾಣಿಸ್ತಾ ಇದೆ. ಸಹಜ ಇದು. ಪತಿ ಒಂದ್ ಕಡೆ ಅರೆಸ್ಟ್ ಆಗಿದ್ದಾರೆ, ಮಗ ವಿದೇಶದಲ್ಲಿದ್ದಾನೆ, ಆತನಿಗಾಗಿ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಕಾದು ಕೂತಿದ್ದಾರೆ. ಸಾಕಷ್ಟು ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಇದರ ಜೊತೆಗೆ ಕಿರಣ್, 2 FIR ನಲ್ಲಿ ದಾಖಲಾಗಿರುವಂತಹ 2 FIR ನಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಇಲ್ಲದೆ ಇದ್ರು, ಎಲ್ಲ ಒಂದ್ ಕಡೆ ಅವರ ಹೆಸರು ಉಲ್ಲೇಖ ಆಗಿದೆ. ಜೊತೆಗೆ ಕಾನೂನಾತ್ಮಕ ಹೋರಾಟವನ್ನ ಪತಿ ಹಾಗೆ ಮಗನಿಗಾಗಿ ಪತ್ನಿಯಾಗಿ ಅವ್ರು ನಡೆಸಬೇಕಾಗತ್ತೆ. ಆ ಲೀಗಲ್ ಆಗಿ ಲಾಯರ್ಸ್ಗಳು ಯಾರಾದ್ರೂ ಮನೆಗೆ ಭೇಟಿ ನೀಡ್ತಾ ಇರೋದು, ಆ ತರದ ಪ್ರಕ್ರಿಯೆಗಳೇನಾದ್ರೂ ಆಗ್ತಾ ಇದೆಯಾ, ಹೊಳೆನರಸೀಪುರದಲ್ಲಿ ಕಾಣಿಸಿಕೊಳ್ತಾ ಇದೆಯಾ, ಹೇಗೆ ಅಂತ ಹೇಳಿ ಕಿರಣ್? ಈಗಾಗಲೇ ಹೊಳೆನರಸೀಪುರದಲ್ಲಿ ನೀರವ ಮೌನ. ಅಂದ್ರೆ ಅವ್ರ ಮನೆಯಲ್ಲಿ ಯಾರು ಕೂಡ JDS ಮುಖಂಡರಾಗ್ಲಿ ಅಥವಾ ಪಕ್ಷದ ಕಾರ್ಯಕರ್ತರಾಗಿ ಯಾರು ಕೂಡ ಭೇಟಿ ಮಾಡಿಲ್ಲ. ಕೆಲ ವಕೀಲರು ಕೂಡ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅಂದ್ರೆ ಭವಾನಿ ರೇವಣ್ಣನ ಭೇಟಿ ಮಾಡಿದ್ದಾರೆ. ಏನು ಬೆಂಗಳೂರಿನಲ್ಲಿ CIT ವಶದಲ್ಲಿ ಏನಿದ್ದಾರೆ, SIT ವಶದಲ್ಲಿ ಏನು ರೇವಣ್ಣ ಅವರಿದ್ದಾರೆ, ಅಲ್ಲಿ ಏನು ಆಗು ಹೋಗುಗಳು ಆಗ್ತಾ ಇದೆ ಅದ್ರ ಪಿನ್ ಟು ಪಿನ್ ಮಾಹಿತಿಯನ್ನ ಹೊಳೆನರಸೀಪುರದಲ್ಲಿರೋಂಥ ಭವಾನಿ ರೇವಣ್ಣಗೆ ಸಂಬಂಧಪಟ್ಟ ವಕೀಲರು ನೀಡ್ತಾ ಇರೋಂಥದ್ದು. ಇದಲ್ಲದೆ ಏನು SIT ವಶದಲ್ಲಿದ್ದಾರೆ ರೇವಣ್ಣ ಅವರು, ಈ ಬಗ್ಗೆ ಶಾಸಕರಾದಂಥ ಬಾಲಕೃಷ್ಣ ಹಾಗೂ JDS ಜಿಲ್ಲಾಧ್ಯಕ್ಷ ಲಿಂಗೇಶ್ ಬಳಿ ತಮ್ಮ
ತಮ್ಮ ಅಳಲನ್ನು ತೋಡ್ಕೊಂಡ್ರು, ಕಣ್ಣೀರನ್ನು ಹಾಕಿದ್ರು ಅಂತ ಸಹ ಹೇಳಲಾಗ್ತಿದೆ. ಇದು ಮುಂದುವರೆದಾಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಈ ಸದ್ಯ ಹಾಸನ ಜಿಲ್ಲೆಯಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ, ಇದಲ್ಲದೆ ರಾಜ್ಯದಲ್ಲಿ ಮತ್ತು ಬೆಂಗಳೂರಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದ್ರ ಬಗ್ಗೆನೂ ಕೂಡ CN ಬಾಲಕೃಷ್ಣ ಹಾಗೂ ಜಿಲ್ಲಾಧ್ಯಕ್ಷ ಲಿಂಗೇಶ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮುಂದೆ ಯಾವ ರೀತಿ ನಾವು ಕ್ರಮ ಕೈಗೊಳ್ಬೇಕು, ಯಾವ ರೀತಿ ಕಾನೂನು ಹೋರಾಟ ಮಾಡ್ಬೇಕು, ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಯ್ತು ಅಂತ ಸಹ ಹೇಳಲಾಗ್ತಿದೆ. ವಿದ್ಯಾ, ರೈಟ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.